ಪದೇ ಪದೇ ಕಲ್ಲು ಸ್ಫೋಟದ ಸದ್ದಿನಿಂದ ಬೇಸುತ್ತಾ ಗ್ರಾಮಸ್ಥರು ಮೂರು ಕಲ್ಲು ಗಣಿಗಾರಿಕೆ ಕ್ರಷರ್ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಅಬ್ಬಿಗೆರೆ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಅಬ್ಬಿಗೆರೆಯ ಬಳಿಯ ಹನುಮಂತಪ್ಪ ಸುಬ್ರಹ್ಮಣಿ ಜೆವಿಸಿ ಕ್ರಷರ್ ಕಚೇರಿಗೆ ನುಗ್ಗಿದ ಗ್ರಾಮಸ್ಥರು ಕಲ್ಲು ತೂರಾಟ ನಡೆಸಿದ್ದಾರೆ. ದಾಂಧಲೆಯಲ್ಲಿ 3 ಲಾರಿಗಳು, ಕ್ರಷರ್ ಕಚೇರಿ ಗ್ಲಾಸ್ಗಳು ಪುಡಿಯಾಗಿವೆ. 2 ಲಾರಿ, 2 ಟ್ರ್ಯಾಕ್ಟರ್, 2 ಜನರೇಟರ್ಗೆ ಬೆಂಕಿಯನ್ನ ಕೂಡ ಇಡಲಾಗಿದೆ. ಈ ದಾಂಧಲೆಯಲ್ಲಿ ಇಬ್ಬರಿಗೆ ಗಾಯಗಳಾಗಿದ್ದು ಸಂತೆಬೆನ್ನೂರು ಪಟ್ಟಣದ ಚಿಕ್ಕಜಾಜೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರು 12 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹನುಮಂತಪ್ಪ ಸುಬ್ರಹ್ಮಣಿ ಜೆವಿಸಿ ಕ್ರಷರ್ ಕಚೇರಿಗಳಲ್ಲಿ ಗಲಾಟೆಯಾಗಿರುವಂಥದ್ದು. ಕ್ರಷರ್ ಕಚೇರಿಗೆ ನುಗ್ಗಿ ಕಲ್ಲು ತೂರಿ ಗ್ರಾಮಸ್ಥರು ದಾಂಧಲೆಯನ್ನ ಎಬ್ಬಿಸಿದ್ದಾರೆ. ಪದೇ ಪದೇ ಬ್ಲಾಸ್ಟ್ ಮಾಡ್ತಾ ಇರ್ತೀರಿ, ನಮಗೆ ಬದುಕೋಕ್ಕೂ ಕೂಡ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಜನ ಗಲಾಟೆಯನ್ನ ಮಾಡಿದ್ದಾರೆ. ಅಲ್ಲಿದ್ದಂತಹ ಲಾರಿಗಳು, ಇತರ ವೆಹಿಕಲ್ಗಳು, ಟ್ರ್ಯಾಕ್ಟರ್ ಆಗಿರ್ಬೋದು, ಲಾರಿ ಆಗಿರ್ಬೋದು ಅಥವಾ ಜನರೇಟರ್ ಇತ್ಯಾದಿಗಳಿಗೆ ಬೆಂಕಿಯನ್ನು ಇಡಲಾಗಿದೆ. ಕಚೇರಿಗಳ ಗಾಜುಗಳನ್ನು ಕೂಡ ಪುಡಿ ಮಾಡಲಾಗಿದೆ. ಸಂತೆಬೆನ್ನೂರು ಚಿಕ್ಕಜಾಜೂರು ಠಾಣೆಯಲ್ಲಿ ಈ ಸಂಬಂಧಪಟ್ಟಂತೆ ಕೇಸ್ ಕೂಡ ಈಗ ದಾಖಲಾಗಿದೆ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಆಗಿರುವಂತಹ ಘಟನೆ, ದಾಂಧಲೆಯಲ್ಲಿ ಇಬ್ಬರಿಗೆ ಗಾಯವಾಗಿದೆ. 12 ಮಂದಿಗೆ ಇಲ್ಲಿ ಇಬ್ಬರಿಗೆ ಗಾಯವಾಗಿರುವಂತಹ ಘಟನೆ ಇದು. ಗ್ರಾಮಸ್ಥರು ಕ್ರಷರ್ಗೆ ಆಫೀಸ್ಗಳಿಗೆ ನುಗ್ಗಿ ಗಲಾಟೆ ಮಾಡಿರುವಂಥದ್ದು. ಅಲ್ಲಿದ್ದಂಥ 2 ವೀಲರ್ ಆಗಿರ್ಬೋದು, ಲಾರಿ ಆಗಿರ್ಬೋದು ಅಥವಾ ಜನರೇಟರ್, ಟ್ರ್ಯಾಕ್ಟರ್ ಇತ್ಯಾದಿಗಳಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ. ಅಲ್ಲಿದ್ದಂತಹ ಕ್ರಷರ್ನ ಕಚೇರಿ ಏನಿರುತ್ತೆ, ಆಫೀಸ್ ಇರುತ್ತೆ, ಅದಕ್ಕೂ ಕೂಡ ನುಗ್ಗಿ ದಾಂಧಲೆ ಮಾಡಿ ಅವುಗಳ ಗಾಜುಗಳನ್ನು ಕೂಡ ಪುಡಿ ಮಾಡಿದ್ದಾರೆ. ಕಲ್ಲು ಸ್ಫೋಟದ ಕಿರಿಕಿರಿಯಿಂದ ಬೇಸತ್ತಂತಹ ಗ್ರಾಮಸ್ಥರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಗ್ರಾಮಸ್ಥರ ಆಕ್ರೋಶಕ್ಕೆ 3 ಕ್ರಷರ್ಗಳ ಆಫೀಸ್ಗಳು ಧ್ವಂಸವಾಗಿವೆ. JCB, ಟ್ರ್ಯಾಕ್ಟರ್ ಹಾಗೂ ಲಾರಿ ಎಲ್ಲವೂ ಕೂಡ ಗ್ರಾಮಸ್ಥರ ಆಕ್ರೋಶಕ್ಕೆ ಆಹಾರವಾಗಿವೆ.